ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಾಯಂಕಾಲ ಸ್ನ್ಯಾಕ್ಸಿಗೆ ಸೋಯಾ ಕಟ್ಲೆಟ್ ಮಾಡತ್ತೀನಿ. ಸೋಯಾ ಕಟ್ಲೆಟ್ ಮಾಡೋಕ್ಕೆ ಇಲ್ಲಿ ಸೋಯಾ ತೊಗೊಂಡಿನಿ, ಬಿಸಿನೀರಿಗೆ ಹಾಕಿ ನೆನೆಯೋಕೆ ಇಟ್ಟೀನಿ. ಇವಾಗ ಮಿಕ್ಸಿ ಜಾರಿಗೆ ಒಂದು 4 ಬೆಳ್ಳುಳ್ಳಿ ಹೆಸರು, ಹಾಗೆ ಸ್ವಲ್ಪ ಶುಂಠಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಇದನ್ನ ರುಬ್ಕೊಂಡು ಬರ್ತೀನಿ. ತರ್ತರಿಯಾಗಿ ರುಬ್ಕೊಂಬಂದಿನಿ, ಸೈಡಿಗೆ ಇಟ್ಕೊಂಡೀನಿ. ಇವಾಗ ಸೋಯಾ ನೆನೆಯೋಕೆ ಇಟ್ಟಿದ್ನಲ್ಲ, ಸೋಯಾ ಎಲ್ಲ ನೆಂದಿದ್ದು. ಇವಾಗ ನೀರೆಲ್ಲ ಹಿಂಡ್ಬಿಟ್ಟು ಸೋಯಾನ ತಕ್ಕೊಳಕತ್ತೀನಿ. ನೋಡಿ, ನೀರೆಲ್ಲ ಹಿಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡೀನಿ. ಇವಾಗ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಬಂದಿದ್ರೊಳಗೆ ಸೋಯಾನ ಹಾಕ್ಕೊಳಕತ್ತೀನಿ. ನೋಡಿ, ಸೋಯಾ ಎಲ್ಲ ಹಾಕಿಬಿಟ್ಟು ಇದನ್ನ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ. ನೋಡಿ, ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ. ಪ್ಲೇಟ್ಗೆ ಹಾಕಿಬಿಟ್ಟು ಇದಕ್ಕೆ ಬೇಕಾದ್ರೆ ಖಾರದ ಪುಡಿ ಹತ್ತಿ ಹಾಕ್ಕೋಬೋದು. ನಾನು ಇದಕ್ಕೆ 1 ಸ್ಪೂನ್ ಇಟ್ಟು ಕೊತ್ತಂಬರಿ ಪುಡಿ, ಹಾಗೆ 1 ಸ್ಪೂನ್ ಇಟ್ಟು ಗರಂ ಮಸಾಲ ಪುಡಿ, ಮತ್ತು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದಕ್ಕೆ 1-3 ಸ್ಪೂನ್ ಆಗೋಟ್ಟು ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ನಾನು ಕಡಲೆ ಹಿಟ್ಟು ಹಾಕಿಬಿಟ್ಟು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳಕತ್ತೀನಿ. ಈರುಳ್ಳಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಚಲೋ ಹೊತ್ತಂಗೆಲ್ಲ ಕಲಿಸಿ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನೆಲ್ಲ ರೌಂಡ್ಗೆ ಮಾಡಿ ಕಟ್ಲೆಟ್ ಮಾಡ್ಕೊಳತ್ತೀನಿ. ನೋಡಿ, ನಾನು ರೌಂಡ್ ಶೇಪ್ ಮಾಡ್ಕೊಂಡೀನಿ. ಇವಾಗ ಮಾಡಿ ಒಂದು ಪ್ಲೇಟ್ನಾಗ ಇಟ್ಕೊಂಡೀನಿ. ಇವಾಗ ಉಳ್ಕದ್ದು ಎಲ್ಲ ಮಾಡತ್ತೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಏನರ ತಿನ್ಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಟೀ ಟೈಮ್ ಸ್ನ್ಯಾಕ್ಸಿಗೆ ನೋಡಿ ಅಷ್ಟು ಮಾಡಿ ಇಟ್ಕೊಂಡೀನಿ ಒಂದು ಪ್ಲೇಟ್ ಒಳಗೆ. ಇವಾಗ ಇವನ್ನ ನಾನು ತೆವಿ ಒಳಗೆ ಫ್ರೈ ಮಾಡ್ಕೊಳತ್ತೀನಿ. ತೆವಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಂಚಿಗೆ ಇವಾಗ ಇಟ್ಕೊಳತ್ತೀನಿ ಒಂದೊಂದು. ಅಥವಾ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೋದು, ಎಣ್ಣೆ ಒಳಗೆ ಕರ್ಕೋಬೋದು. ನಾನು ಹಂಚೊಳಗೆ ಫ್ರೈ ಮಾಡ್ಕೊಳತ್ತೀನಿ. ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಫ್ರೈ ಆಗೋಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ, ತೆಗೆದುಬಿಟ್ಟು ಹೊಳಿಸಿ ಹಾಕ್ಕೊಳಕತ್ತೀನಿ ಇನ್ನೊಂದು ಕಡೆ. ಅಷ್ಟು ಹೊಳಿಸಿ ಹಾಕಿಬಿಟ್ಟು ಇನ್ನೊಂದು ಕಡೆ ಫ್ರೈ ಆಗೋಕೆ ಬಿಟ್ಟಿದ್ನಿ. ಇವಾಗ ನೋಡಿ, ಎಲ್ಲ ಫ್ರೈ ಆಗಿದ್ದು ಇವಾಗ ತೆಗಿಯಕತ್ತೀನಿ. ಪ್ಲೇಟ್ ಒಳಗೆ ತಕ್ಕೊಳಕತ್ತೀನಿ. ಅಷ್ಟು ಯಾವುದರ ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು, ಹಂಗನೂ ತಿನ್ಬೋದು. ತುಂಬ ಚೆನ್ನಾಗಿರ್ತಾವೆ. ಸಾಯಂಕಾಲ ಏನರ ತಿನ್ಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಟೀ ಜೊತೆಗೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.